ಹಾಯ್ ಎಲ್ರೂ ಹೇಗಿದ್ದೀರಾ? ನೆನ್ನೆ ನಮ್ಮೂರಲ್ಲಿ ಮಳೆ ಬಂತು. ನಿಮ್ಮೂರಲ್ಲೂ ಮಳೆ ಬಂತಾ? ಕಮೆಂಟ್ ಮಾಡಿ. ಈ ಮಳೆ ಬಂದ್ರೆ ಎಲ್ಲ ರೈತರಿಗೆ ಎಷ್ಟು ಖುಷಿ ಆಗುತ್ತಲ್ವಾ? ಬಿತ್ಬೋದು ಅಂತ. ಮನೇಲಿರೋ ಹಸು ಬೆಳಗಿನ ಜಾವ 4 ಗಂಟೆಗೆ ಕರ ಹಾಕಿದೆ ನೋಡಿ. ಹೀಗಿದೆ ಕರ. ಚೆನ್ನಾಗಿದೆ ಅಲ್ಲ? ಬೆಳಗ್ಗೆ ನಾನು ಕಾಲೇಜಿಗೆ ಹೋಗೋಣ ಅಂತ ಮನೆ ಬಿಟ್ಟಾಗ ವೆದರ್ ಹೀಗಿದೆ ನೋಡಿ. ಅಲ್ಲಿಂದ ಕಾಲೇಜಿಗೆ ಬಂದೆ. ಇದೆ ನೋಡಿ ಕಾಲೇಜ್ ಒಳಗೆ ಹೋಗ್ತಾ ಇದ್ದೀವಿ. ಸರ್ ಕ್ಲಾಸ್ನಲ್ಲೇ ಇದ್ದಾರೆ. ಇವಾಗ ಪ್ರೇಯರ್ ಮಾಡಿ ಬಂದು ಕುತ್ಕೊಂಡಿದೀವಿ. 10 ಕಾಲಾಗಿದೆ. ಇವಾಗ ಬಾಕ್ಸ್ ಓಪನ್ ಮಾಡಿ ತಿಂತಿದ್ದಾರೆ. ಆ ಸರ್ ಇದಾರೆ. ಸರ್ ಮುಂದೆನೆ ಬಾಕ್ಸ್ ಓಪನ್ ಮಾಡಿ ತಿಂತಿದ್ದಾರೆ ನೋಡ್ರಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇವತ್ತೇ ಅಸೈನ್ಮೆಂಟ್ ಸಬ್ಮಿಟ್ ಮಾಡ್ಬೇಕು. ಕಾಲೇಜಿಗೆ ಬಂದು ಬರ್ಕೊಂಡು ಕುತ್ಕೊಂಡಿದ್ದಾರೆ ಬರ್ದಿಲ್ಲ ಅಂತ ಹೇಳಿ. ಇಂಟರ್ನಲ್ ಬರೀಲ್ದವ್ರಿಗೆಲ್ಲ ಮತ್ತೊಂದ್ಸಲ ಟೆಸ್ಟ್ ಕೊಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಕೊಟ್ಟಿದ್ರು. ಅದನ್ನ ಬರ್ದು ಅಲ್ಲೇ ಕುತ್ಕೊಂಡು ಬರ್ದ್ ಬಂದ್ವಿ. 3 ಪೇಪರ್ ಏನೋ ಬರ್ದಿರ್ಲಿಲ್ಲ. ಬರ್ದು ಕೊಟ್ಟು ಬರೋಷ್ಟೊತ್ತಿಗೆ 2:30 2:45 ಏನೋ ಆಗಿತ್ತು. ನೋಡಿ ಅಕ್ಕ ಸ್ಟೈಲಾಗಿ ನಡ್ಕೊಂಡ್ ಹೋಗ್ತಿದ್ಲು. ಸ್ವಲ್ಪ ಅದ್ರಲ್ಲಿ ಬಚಾವಾದ್ಲು ಅಕ್ಕ. ನಾನು ಊರಿಗೆ ಹೋಗೋಣ ಅಂತ ಹೊನ್ನಾಳಿ ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ಸೇ ಬಂದಿರ್ಲಿಲ್ಲ. ಬಸ್ಸು ಒಂದ್ ಅರ್ಧ ಗಂಟೆ ಆದ್ಮೇಲೆ ಬಂತು. ಅಲ್ಲಿವರೆಗೂ ಕಾಯ್ದು ಬಸ್ ಬಂತು. ಬಸ್ ಹತ್ಕೊಂಡ್ ಬಂದ್ರೆ ಬಸ್ಸಲ್ಲಿ ನಿಲ್ಲಕ್ಕಾಗಿಲ್ಲ. ಅಷ್ಟೊಂದು ರಶ್ ಇತ್ತು ಬಸ್. ನಂಗೆ ಹುಷಾರಿರ್ಲಿಲ್ಲ. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹಾಸ್ಪಿಟ್ಲಿಗೆ ಬಂದಿದ್ವಿ. ನಮ್ಮ ಮಾಮ ಕೊಡ್ಸಿರೋದು ನಂಗೆ. ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ನಮ್ಮಮ್ಮ ಹಾಲು ಕೊಟ್ರು ನಂಗೆ. ಹಾಲು ಕುಡಿತಾ ಇವತ್ತಿನ ದಿನ ಎಂಡ್ ಮಾಡ್ತಿದೀನಿ. ಅಲ್ಲಿವರೆಗೂ ಅಷ್ಟೇ.